ಇವರು ಸುಮ್ಮನಿದ್ರೆ ಕೆಟ್ಟು ಹೋಗೋದು ವಿದ್ಯಾರ್ಥಿಗಳು. 2 ದಿನ ಶಾಲೆ ನಡೆಸದೇ ಇದ್ರೆ ಹುಡುಗರಲ್ಲಿ ವಿದ್ಯಾ ಕಲಿಯೋ ಅಕ್ಕರೆ ಕಮ್ಮಿ ಆಗಿಬಿಡುತ್ತೆ. ಓದೋ ವಯಸ್ಸಿನಲ್ಲಿ ಕೆಲಸಕ್ಕೆ ಅಂತ ಹೋಗಿಬಿಟ್ರೆ ಅವರ ಜೀವನ ಮುಗಿದ ಅಧ್ಯಾಯ ಆಗಿಬಿಡುತ್ತೆ ಅಲ್ವಾ? ಹೌದಲ್ವ? ಮತ್ತೆ ಅವ್ರ ಆತರ ಆಗೋಕೆ ನಾವೇ ಕಾರಣ ಆಗ್ತೀವಿ. ನಿಜ. ನಮಸ್ಕಾರ ಗುರುಗಳೇ. ಓಹೋ ಹೋ ಏನಪ್ಪಾ ಶರೀಫಾ, ಕಳಸಕ್ ಹೋದವನು ನಮ್ಮ ಕಡೆ ತಿರುಗಿ ನೋಡ್ಲೇ ಇಲ್ವಲ್ಲ ನೀನು? ಗುರುಗೋವಿಂದ ಭಟ್ರ ಹತ್ರ ಇದ್ರೆ ಈ ಪ್ರಪಂಚನೇ ಮರ್ತು ಹೋಗುತ್ತೆ. ನಿಜ, ಅವ್ರ ವ್ಯಕ್ತಿತ್ವ ಅಂಥದ್ದು. ಅಂತೂ ನೀ ನಮ್ಮನ್ನು ಮರ್ತಿಲ್ವಲ್ಲ? ನಿಮ್ಮಂತಹ ಗುರುಗಳನ್ನ ಮರೆತ್ರೆ ನಮ್ಗೆ ಒಳ್ಳೇದಾಗುತ್ತಾ ಗುರುಗಳೇ? ಸಂತೋಷನಪ್ಪ. ಚೆನ್ನಾಗಿ ವಿದ್ಯೆ ಕಲಿತು ಕಳಸ ಶಿಶುನಾಳ ಮಾತ್ರ ಅಲ್ಲ, ಈ ಸುತ್ತಮುತ್ತಲ ಪ್ರದೇಶಕ್ಕೂ ಸದಾ ನಿನ್ನ ಹೆಸರು ಉಳಿಯುವ ಹಾಗೆ ಚೆನ್ನಾಗಿ ಬಾಳಪ್ಪ. ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳೇ. ನಾನೇನ್ ಬರ್ತೀನಿ. ಆಹಾ, ಎಂಥ ವಿನಯ ಸಂಪನ್ನ. ಹೌದು ಹೌದು. ಕ್ಯಾ ಬಾತ್ ಬೋಲ್ ದಿಯಾ ಭಯ್ಯ. ಕಾಸಿಂ ಖಾನ್, ಅಲ್ಲಿ ನೋಡು ಶರೀಫಾ ಬರ್ತಾ ಇದ್ದಾನೆ. ಅವನು ಬಂದ್ರೆಷ್ಟು ಹೋದ್ರೆಷ್ಟು, ನಾವು ಅವನನ್ನ ಲೆಕ್ಕಕ್ಕೆ ಇಟ್ಟಿಲ್ಲ. ಹಾಗೆ ಬಿಟ್ರೆ ಆಗತ್ತಾ ಕಾಶಂಬಯ್ಯ? ನೋಡು, ಅವನನ್ನ ಕರೆಸಿ ಬುದ್ಧಿವಾದ ಹೇಳ್ಬೇಕು, ಇಲ್ಲ ಅಂದ್ರೆ ಇನ್ನೂ ಕೆಟ್ಟ ಹೋಗ್ತಾನೆ ಅವನು. ಅವನು ಒಳ್ಳೆ ಮಾತಿನಿಂದ ಕೇಳಲ್ಲ ಅಂತ ಕಾಣುತ್ತೆ. ಅವನು ಒಳ್ಳೇದಾಗಿದ್ರೆ ಈ ತರ ಮಾಡ್ತಿದ್ನ ಅವನು. ಒಂದ್ಸಲ ಕರೆಸಿ ಬುದ್ಧಿ ಹೇಳೋದ್ರಲ್ಲಿ ತಪ್ಪೇನಿದೆ? ನೀನೇ ಕರೆಸಿ ಬುದ್ಧಿ ಹೇಳು. ಶರೀಫಾ, ಶರೀಫಾ ಬಾರ ಇಲ್ಲಿ. ಅಲ್ಲಪ್ಪ, ನೀನ್ ಯಾರು? ನಾನು ಇಮಾಮ್ ಸಾಹೇಬ್ರ ಮಗ. ನನ್ನ ಹೆಸರು ಶರೀಫಾ. ಅದು ನಮಗೂ ಗೊತ್ತು, ನೀನ್ ಯಾರು ಅಂತ. ಗೊತ್ತಿದ್ದು ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದೀರಲ್ಲ? ನಾವು ಕೇಳ್ತಾ ಇರೋದು ನಿನ್ನ ಹೆಸರಲ್ಲ, ನೀನು ಯಾವ ಮತಕ್ಕೆ ಸೇರಿದವನು ಅಂತ. ನಾನ್ ನಡೆಯೋ ಈ ಹಾದಿ ಯಾವ ಮತಕ್ಕೆ ಸೇರಿದ್ಯೋ ನಾನು ಆ ಮತಕ್ಕೆ ಸೇರಿದವನು. ನಾವ್ ನೋಡೋ ಆಕಾಶ, ಕುಡಿಯೋ ನೀರು, ತಿನ್ನೋ ಅನ್ನ ಇವೆಲ್ಲ ಯಾವ ಮತಕ್ಕೆ ಸೇರಿದ್ಯೋ ನಾನು ಆ ಮತಕ್ಕೆ ಸೇರಿದವನು. ಅಂದ್ರೆ ನೀನು ನಮ್ಮ ಧರ್ಮಕ್ಕೆ ಸೇರಿದವನಲ್ವಾ? ಒಂದು ಸಾರಿ ಮತ ಅಂತೀರಾ, ಒಂದು ಸಾರಿ ಧರ್ಮ ಅಂತೀರಾ. ನಿಮ್ಮಲ್ಲಿ ನಿಮ್ಗೆ ಯಾವ್ದನ್ನ ಹೇಳ್ಬೇಕು ಅಂತ ಸರಿಯಾದ ತೀರ್ಮಾನನೇ ಇಲ್ವಲ್ಲ. ಇನ್ ನಾನೇನ್ ಹೇಳಿ? ನೋಡು, ನೀನು ಏನೇನೋ ಕಲ್ತ್ಕೊಂಡ್ ಅಂತ ನಮಗೂ ಗೊತ್ತು. ಆದ್ರೆ ನೀನು ನಮ್ಮ ಮತದ ಪದ್ಧತಿನ ಗಾಳಿಗೆ ತೋರ್ಬಿಟ್ಟಿದೀಯಲ್ಲ. ಅದು ನಿಮ್ಮ ಭ್ರಮೆ. ಹಾಗಿದ್ರೆ ನಮ್ ಮಸೀದಿಗೆ ಯಾಕೆ ಬರ್ತಾ ಇಲ್ಲ? ನಮಾಜ್ ಯಾಕೆ ಮಾಡ್ತಾ ಇಲ್ಲ? ನಮ್ ಮಸೀದ್ ನಿಮ್ ಮಸೀದ್ ಅಂತ ಬೇರೆ ಬೇರೆ ಇದ್ಯಾ? ಶರೀಫಾ, ನಮ್ಮ ಮಸೀದ್ ಅಂದ್ರೆ ನಮ್ಮೆಲ್ಲರದು ಅಂತ ಅರ್ಥಪ್ಪ. ನೋಡಿ, ಮಸೀದು ಮಂದಿರ ನನ್ನಲ್ಲಿ ಇರುವಾಗ ನಾನ್ ಯಾವ ಮಸೀದಿಗೆ ಹೋಗ್ಲಿ? ನಾನು ಸದಾ ಅಲ್ಲಾಹನ ಧ್ಯಾನದಲ್ಲಿ ಇರುವಾಗ ಏನಂತ ನಮಾಜ್ ಮಾಡ್ಲಿ? ನೀನು ಮಹಾಜ್ಞಾನಿ. ನಾವು ಕಣ್ಣು ಮುಚ್ಕೊಂಡು ನೆನೆಸ್ಕೊಂಡ್ರೆ ಮಸೀದಿನೂ ಕಾಣುತ್ತೆ, ನಮಾಜ್ ಮಾಡೋ ತರಾನೂ ಕಾಣುತ್ತೆ. ನಿಮ್ಗೆ ನೆನ್ಸ್ಕೊಂಡ್ರೆ ಮಾತ್ರ ಕಾಣುತ್ತೆ. ಅಂದ್ರೆ ನೀವ್ ಯಾವಾಗ್ಲೂ ಅಲ್ಲಾಹನ ನೆನೆಯಲ್ಲ ಅಂತ ಅರ್ಥವಾಯ್ತು. ತನ್ನನ್ನ ಯಾವಾಗ್ಲೂ ಸ್ಮರಣೆ ಮಾಡೋರನ್ನೇ ಅಲ್ಲಾಹ ಕಾಪಾಡೋದು. ನಮಗೆ ಬುದ್ಧಿ ಹೇಳ್ತೀಯ? ಕ್ಷಮಿಸಿ, ಬುದ್ಧಿ ಹೇಳೋಷ್ಟು ಮಟ್ಟಕ್ಕೆ ನಾನ್ ಬೆಳೆದಿಲ್ಲ. ನಿಮ್ಮಲ್ಲಿ ನೀವು ಯೋಚನೆ ಮಾಡಿ, ಅಥವಾ ನಮ್ಮ ಮೌಲ್ವಿಜಿ ಅವ್ರನ್ನ ಕೇಳಿ. ಅವರು ನಿಮಗೆ ಇದ್ರ ಬಗ್ಗೆ ಚೆನ್ನಾಗಿ ವಿವರಿಸಿ ಹೇಳ್ತಾರೆ. ಶರೀಫಾ, ನೀನು ಗೋವಿಂದ ಭಟ್ರ ಹತ್ರ ಏನೇನೋ ಕಲ್ತು ನಮ್ಮ ರೀತಿ ರಿವಾಜು ಬಿಡ್ತಾ ಇದೀಯಾ? ಇದು ನೀನು ಒಳ್ಳೇದಲ್ಲ. ನೋಡಿ, ಯಾವ ಮತವೇ ಆಗ್ಲಿ ಒಬ್ರನ್ನ ಮೆಲ್ಸು ಅಂತ ಹೇಳಿಲ್ಲ, ಒಬ್ರನ್ನ ದ್ವೇಷಿಸು ಅಂತ ಹೇಳಿಲ್ಲ. ಎಲ್ರು ಅಲ್ಲಾಹನ ಮಕ್ಕಳು ಅಂತ ನಮ್ ಪವಿತ್ರವಾದ ಖುರಾನ್ ಹೇಳಿದ್ರೆ, ಎಲ್ರು ಭಗವಂತನ ಮಕ್ಕಳು ಅಂತ ಪುರಾಣ ಹೇಳ್ತಾ ಇದೆ. ಹೀಗಿರುವಾಗ ಆ ಮತ ಈ ಮತ ಅಂತ ನಾವ್ ಯಾಕೆ ಭೇದ ತೋರಿಸ್ಬೇಕು? ನಿನ್ನ ಮಾತು ಅತಿ ಆಯ್ತು. ನಿಮ್ಗ್ ಹಾಗನ್ಸಿದ್ರೆ ಅದು ನನ್ ತಪ್ಪಲ್ಲ. ನನ್ ದೃಷ್ಟಿಯಲ್ಲಿ ಎಲ್ರೂ ಒಂದೇ. ಮತ ಅಂದ್ರೆ ಮಾನವ ಮತ, ಧರ್ಮ ಅಂದ್ರೆ ಮಾನವ ಧರ್ಮ ಅಂತ ನಮ್ ಗುರು ಗೋವಿಂದ ಭಟ್ರು ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ನೀನು ನಮ್ಮ ಮತನ ದ್ವೇಷಿಸ್ತೀಯಾ? ನಾನು ಎಲ್ಲಾ ಮತನೂ ಒಂದೇ ಅಂತ ಹೇಳ್ತಿರುವಾಗ ದ್ವೇಷಿಸೋದೇನಿದೆ? ನನಗೆ 2 ಮತಗಳು ನನ್ನ 2 ಕಣ್ಣುಗಳಿದ್ದ ಹಾಗೆ. ನಾನು ಆಗ್ಲೇ ಹೇಳಿದ ಹಾಗೆ ಹೋಗಿ ನಮ್ಮ ಮೌಲ್ವಿಜಿ ಅವ್ರನ್ನ ಕೇಳಿ ತಿಳ್ಕೊಳ್ಳಿ. ನಾನು ಆಗ್ಲೇ ಹೇಳಿಲ್ವಾ ಅವನು ಒಳ್ಳೆ ಮಾತಿನಿಂದ ಕೇಳೋಲ್ಲ ಅಂತ? ಕೆಲವರು ಮಾತಿನಿಂದ ಒಳ್ಳೆ ದಾರಿಗೆ ಬರ್ತಾರೆ, ಕೆಲವರು 4 ಒದ್ರಲ್ಲೇ ಒಳ್ಳೆ ದಾರಿಗೆ ಬರೋದು. ಆಗ್ಲಿ, ಆತರ ಪಡೋಕ್ ಹೋಗ್ಬೇಡಿ. ಮೌಲ್ವಿ ಅವ್ರಿಗೆ ಹೇಳೋಣ, ಅವ್ರೇನಂತಾರ ನೋಡೋಣ. ಅವರು ತುಂಬಾ ಒಳ್ಳೆಯವರು. ಅವರು ಯಾವುದಕ್ಕೂ ತಲೆ ಹಾಕೋಲ್ಲ. ಜಗಳ ಅಂದ್ರೆ ಮೊದಲೇ ಅವ್ರಿಗೆ ಹಿಡಿಸೋಲ್ಲ.
ಶರೀಫನಂತವನಿಗೆ ನಾವೇ ಸರಿ. ನಮಸ್ಕಾರ ಗೋವಿಂದ ಭಟ್ರಿಗೆ. ನಮಸ್ಕಾರ. ಎಲ್ಲಿಗೆ ಹೊರಟಿದ್ದೀರಿ? ಹಾಗಂತ ಕೇಳಿದ್ರೆ ಅಪಶಕನ ಆಗುತ್ತೆ. ಅದಕ್ಕೆ ನೀವ್ ಎಲ್ಲಿಗೆ ಹೊರಟಿದ್ದೀರಿ ಅಂತ ನಾವು ಕೇಳೋಕ್ ಮುಂಚೆನೆ ನೀವೇ ಎಲ್ಲಿ ಹೊರಟಿದ್ದೀನಿ ಅಂತ ಹೇಳ್ಬಿಟ್ರೆ ನೀವ್ ಎಲ್ಲಿಗೆ ಹೊರಟಿದ್ದೀರಿ ಅಂತ ನಾವು ಕೇಳೋದು ತಪ್ಪುತ್ತೆ. ನೀವ್ ಎಲ್ಲಿಗೆ ಹೊರಟಿದ್ದೀನಿ ಅಂತ ನಮ್ಗೆ ಗೊತ್ತನಾಗತ್ತೆ. ಹೋಗೋ ಕಾರ್ಯದ ಬಗ್ಗೆ ಅನುಮಾನ ಇರೋರ್ಗೆ ಅಪಶಕನದ ಅಂಜಿಕೆ ಇರುತ್ತೆ. ನನಗಂತಹದ್ದೇನೂ ಇಲ್ಲ. ಗೊತ್ತು, ನನಗ್ ಗೊತ್ತು. ನೀ ಎಲ್ಲದಕ್ಕೂ ಅತೀತರು ಅಂತ ಗೊತ್ತು. ಇಷ್ಟಕ್ಕೂ ಎಲ್ಲಿ ಹೊರಟಿದ್ದೀರಿ? ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನೀವು ಎಲ್ಲಿ ಹೊರಟಿದ್ದೀರಿ ಅಂತ ಹೇಳಿ, ಇಲ್ಲ ಅಂದ್ರೆ ನೀವು ಎಲ್ಲಿ ಹೊರಟಿದ್ದೀರಿ ಅಂತ ಹೇಳಲೇಬೇಡಿ ಅಷ್ಟೇ. ನಾನು ದಿನ ಹೋಗೋ ಹಾಗೆ ಗುಡಿಗೇರಿಗೆ ಕಲ್ಮೇಶನ್ ಪೂಜೆಗೆ ಹೊರಟಿದ್ದೀನಿ. ಓ ಹಾಗೋ, ನೀವು ಶರೀಫರು ಹುಡ್ಕೊಂಡು ಹೊರಟಿದ್ದೀರಿ ಏನೋ ಅಂತ ಅನ್ಕೊಂಡು. ಹೋಗ್ ಬನ್ನಿ ಹೋಗ್ ಬನ್ನಿ ಹೋಗ್ ಬನ್ನಿ. ಶಾಂಭಟ್ರೆ, ಇದೇ ಒಳ್ಳೆ ಸಮಯ. ಯಾರಿಗೆ? ನಮಗೂ ಗೋವಿಂದ ಬಿಟ್ರು. ಅವನಿಗೆ ಯಾಕ್ರಿ? ನಮಗೆ ಬಿಡ್ರೆ ನಮಗೆಲ್ಲ ಒಳ್ಳೆ ಸಮಯ ಬರುತ್ತೆ. ಬರುತ್ತೆ ಅಲ್ಲ, ಬಂದಿದೆ. ಅಂದ್ರೆ ಅಂದ್ರೆ ನಾವು ಗುಡಿಗೆ ಹೋಗೋಣ, ಆ ಗೋವಿಂದ ಭಟ್ರ ಮೇಲೆ ಸೇಟ್ ತಿಳ್ಸ್ಕೊಳ್ಳೋಣ. ಅಲ್ರಿ, ಈ ಊರಲ್ಲಂತೂ ನಮ್ಮ ಮಾನ ಮರ್ಯಾದೆ ಉಳಿದಿಲ್ಲ. ಇನ್ನು ಗುಡಿಗೇರಿಗೆ ಹೋಗಿ ಅಲ್ಲೂ ನಮ್ಮ ಮಾನ ಮರ್ಯಾದೆ ಎಲ್ಲ ಗುಡಿಸಿ ಗುಂಡಾಂತರ ಮಾಡ್ಬೇಕು ಅಂತ ಇದ್ದೀರಾ? ಅಪಶಕನದ ಮಾತಾಡ್ಬೇಡ್ರಿ. ನಾನು ಒಳ್ಳೇದ್ ಹೇಳಿದ್ರೆ ಅಪಶಕನ ಅಂತೀರಲ್ರಿ. ನಿಮಗೆ ಯಾಕೆ? ನಾವು ಈ ಸಾರಿ ಗೆಲ್ಲಲೇಬೇಕು, ಗೆಲ್ತೇವೆ. ಹೇಗೆ? ಗುರುಗಳೇ, ಈ ನಮ್ಮ ಶಿಷ್ಯನನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ. ಯಾಕೆ? ಇವನೇ ನಮ್ಮ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿ. ದುರ್ಗ, ಹಂಗಾದ್ರೆ ನಾನು ನಿಮ್ ಜೊತೆ ಬರ್ತೇನ್ರಿ. ನನಗ ನಾಟಕದಾಗ ಯಾರು ಪಾತ್ರನೂ ಕೊಡ್ಲಿಲ್ರಿ, ನೀವಾದ್ರೂ ಕೊಡ್ರಿ. ನೀವ್ ಎಂಥ ಪಾತ್ರ ಕೊಟ್ರು ಮಾಡ್ತೀನ್ರಿ. ಸಾಯೋ ಪಾತ್ರ ಕೊಟ್ರೆ ಮಾಡ್ತೀಯಾ? ಏನು ಬಾಯಿರಿ ನಿಮ್ಮ ಬಾಯಿ? ಅಪಶಕನ ನಿಮ್ಮ ವಂಶಕ್ಕೆ ಬಂದ ಹಾಗಿದೆ. ಹಾಗಲ್ಲ ರೀ, ಎಂತ ಪಾತ್ರ ಕೊಟ್ರು ಇವನು ಮಾಡೋಕ್ ಸಿದ್ಧವಾಗಿದ್ದಾನ ಅಂತ ಕೇಳಿದೆ ಅಷ್ಟೇ. ಸಾಯೋ ಪಾತ್ರ ಏನು ಗುರುಗಳೇ? ನೀವು ಮ್ಯಾಲಿಂದ ಬಿದ್ದು ಸಾಯಿ ಅಂದ್ರೂ ಸಾಯ್ತೇನ್ರಿ. ಅಯ್ಯೋ, ನಿಮ್ಮನ್ನ ಕಟ್ಕೊಂಡು ಬಾಯಿ ಬಿಡ್ಕೋಬೇಕಷ್ಟೇ. ಸತ್ತ ಮೇಲೆ ಅಂತ ಬಾಯಿ ಬಡ್ಕೊಳ್ಳೇಬೇಕಲ್ಲ. ಆಯ್ತು, ಬನ್ನಿಯಪ್ಪ, ಬನ್ನಿ ಹೋಗೋಣ. ಗೋವಿಂದ ಭಟ್ರು ಗುಡಿಗೇರಿಯಿಂದ ಇಲ್ಲಿ ಬರೋ ಮುಂಚೆನೆ ನಾವಲ್ಲಿ ಹೋಗಿ ಸೇರ್ಬೇಕು. ಹೋಗಿ ಏನ್ ಮಾಡೋದು? ಈಗ ಹೋಗ್ತಾ ದಾರಿಯಲ್ಲಿ ಹೇಳ್ತೀನಿ ಬನ್ನಿ. 3 ಜನ ಹೋಗ್ತಾ ಇದೀವಲ್ಲ. ನಾವಲ್ಲಿ ಹೋದ್ಮೇಲೆ ನಾರಾಯಣ ಭಟ್ರು ನಮ್ ಜೊತೆ ಸೇರಲ್ವೇನ್ರಿ? ಹೌದು. ಅಲ್ಲಿ 4 ಜನ ಆಗಲ್ವಾ? 4 ಜನ ಆಗ್ತೀವಿ. ಆಯ್ತು, ಏನದು ಕೈ? 4 ಜನ ಬೇಕಲ್ಲ. ಇಳಿಸ್ರಿ, ಈಗಲೇ ಯಾಕ್ರಿ? ಅದು ಇನ್ನೂ ಮುಂದಿದೆ, ಬನ್ರಿ ಕತೆ. ನಾರಾಯಣ ಭಟ್ರೆ ನಾವೇ ರೀ. ನಮಸ್ಕಾರ. ಏನು ಇದ್ದಕ್ಕಿದ್ದ ಹಾಗೆ ಇಬ್ರು ಬಂದ್ಬಿಟ್ಟಿದ್ದಿರಲ್ಲ, ಹೇಗಿದ್ದೀರಿ? ಚೆನ್ನಾಗಿದ್ದಿದ್ರೆ ನಾವ್ ಯಾಕೆ ಇಲ್ಲಿಗೆ ಬರ್ತಿದ್ವಿ? ಅರ್ಥವಿಲ್ಲದೆ ಮಾತಾಡಬೇಡ್ರಿ. ನಾನು ಅದನ್ನು ಹೇಳಿದ್ದು, ನಾವು ಚೆನ್ನಾಗೇ ಇದ್ದೀವಿ, ನಮ್ಮ ಮನಸ್ಸು ಚೆನ್ನಾಗಿಲ್ಲ ಅಂತ ಹೇಳಿದೆ. ಅಂದ್ರೆ ಆ ಗೋವಿಂದ ಭಟ್ಟನಿಂದ ನಾವು ಜೀವನ ನಡೆಸೋದೇ ಕಷ್ಟವಾಗಿದೆ. ಇಲ್ಲೂ ಅಷ್ಟೇ, ಭವಿಷ್ಯ ಕೇಳಕ್ಕೆ ಈ ಊರ್ ಜನರಿಗೂ ನಾ ಗೋವಿಂದ ಭಟ್ ತರಬೇಕು, ಮಂತ್ರ ಹಾಕಕ್ಕೆ ನಾ ಗೋವಿಂದ ಭಟ್ ತರಬೇಕು. ನಾವೇನು ಮನುಷ್ಯರಲ್ಲ, ನಾವೇನು ಓದಿಲ್ವಾ, ನಮಗೇನು ಗೊತ್ತಿಲ್ವಾ? ಅದನ್ನ ನಿರೂಪಿಸೋಕೆ ನಾವು ಬಂದಿರೋದು. ಯಾವುದನ್ನ? ನಮ್ಗೇನು ಗೊತ್ತಿಲ್ಲ ಅನ್ನೋದನ್ನ. ನಿಮ್ಮನ್ನ ಹಿಂದೆ ಕರ್ಕೊಂಡ್ ಬಂದಲ್ಲ, ದೊಡ್ಡ ತಪ್ಪಾಗಿ ಹೋಯ್ತು. ನೀವೆಲ್ಲಿ ಕರ್ಕೊಂಡ್ ಬಂದಿದ್ರಿ? ನಾನ್ ನಿಮ್ಮ ಬಾಲ ಅಲ್ವೇ? ಬಾಲ ಇಲ್ಲದೆ ನೀವು ಬರೋಕಾಗುತ್ತಾ? ಅಂದ್ರೆ ನಾಯಿ ಅಂತೀರಾ? ಅಯ್ಯೋ 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 ಅಯ್ಯೋ, ಅದು ದೊಡ್ಡ ಪದ ಬಳಸ್ತೀನಿ ಅಂದ್ರೆ ಅದು ಹೋಗಿ ನಿಮಗೆ. ಅಂದ್ರೆ ನಾನ್ ನಾಯಿಗಿಂತಲೂ ಕೀಳಾಗಿದ್ದೀನಿ ಅಂದ್ರೆ? ಅಯ್ಯೋ ರಾಮ್ ಭಟ್ರೆ, ನಾನ್ ಹೇಳೋ ನಾಯಿನೇ ಬೇರೆ, ನೀವು ಹೇಳೋ ಈ ನಾಯಿನೇ ಬೇರೆ. ನಾ ಅಂದ್ರೆ ನಾರಾಯಣ, ಈ ಅಂದ್ರೆ ಈಶ್ವರ. ಆ ಮಟ್ಟ ಇಟ್ಕೋಕೆ ನಾವು ಎಷ್ಟೋ ಜನ್ಮಗಳ ಪುಣ್ಯ ಮಾಡಿರ್ಬೇಕು. ಆದ್ರೆ ಇದುವರೆಗೂ ನಾವು ಒಂದು ಪುಣ್ಯ ಕಾರ್ಯನಾದ್ರೂ ಮಾಡೋ ಪಾಪಕ್ಕೆ ಹೋಗಿಲ್ಲ. ನೀವೆಲ್ಲಿ ಬಂದ್ರೂ ಕಚ್ಚಾಡೋದನ್ನ ಬಿಡ್ಲಿಲ್ಲ. ವಿಷಯ ಏನು ಅಂತ ಹೇಳಿ. ಶಾಂಭಟ್ರೆ, ವಿಷಯ ನೀವ್ ಹೇಳ್ತಿರೋ ನಾನ್ ಹೇಳು? ನೋಡಿ, ಈ ವಿಷಾಲೋಚನೆ ವಿಷ ಅಲ್ಲಲ್ಲ, ಈ ವಿಷಯಾಲೋಚನೆ ಮಾಡಿದ್ದೆ ನೀವೇ ನೋಡಿ ನಾರಾಯಣ ಭಟ್ರೆ, ಹೇಳಿ. ಈ ಗೋವಿಂದ ಭಟ್ಟನ ಪೀಡೆ ಪರಿಹಾರ ಆಗ್ಬೇಕು ಅಂದ್ರೆ ನೀವೊಂದು ಉಪಕಾರ ಮಾಡ್ಬೇಕು. ಅದೇನು ಹೇಳಿ? ನೋಡಿ, ಕಲ್ಮೇಶನ ಪೂಜೆಗೆ ಗೋವಿಂದ ಭಟ್ಟ
ಹೇಗೂ ಈ ಗುಡಿಗೇರಿ ಬಂದಿದ್ದಾನೆ, ಹೇಗಾದ್ರೂ ಮಾಡಿ ಅವನು ಮುಖಭಂಗ ಮಾಡ್ಬೇಕಂತ. ಯಾವ ತರ ಮುಖಭಂಗ ಮಾಡೋದು? ಅದಕ್ಕೆ ಉಪಾಯ ಮಾಡಿ ಈ ಗೋವಿಂದ ಭಟ್ಟನ್ನ ಮಟ್ಟ ಹಾಕ್ಬೇಕು ಅಂತ ನನ್ನ ಪಟ್ಟ ಶಿಷ್ಯನ್ನ ಕರ್ಕೊಂಡು ಬರ್ತಾ ಇದ್ದೆ. ಇದಕ್ಕಿದ್ದ ಹಾಗೆ ದಾರಿಯಲ್ಲಿ ಅವನಿಗೆ ಬೇರೆ ಶುರುವಾಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟ. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಿ? ಹೇಗೋ ನನ್ನ ಪಟ್ಟ ಶಿಷ್ಯ ಸತ್ಯ ಇದ್ದಾನಲ್ಲ, ಅವನಿಗೆ ನಾವ್ ಏನ್ ಹೇಳಿಕೊಟ್ರು ಅದನ್ನ ಮಾಡ್ತಾನೆ. ನೀವೇನೇ ಹೇಳ್ತೀರೋ ಅವನೇ ಮಾಡ್ತೀನಿ. ಈಗಲೇ ಹೇಗಾದ್ರೂ ಮಾಡಿ ಗೋವಿಂದ ಭಟ್ಟನ್ನ ಕರ್ಕೊಂಡ್ ಬರ್ತೇವೆ. ಈ ನಿಮ್ಮ ಶಿಷ್ಯ ಸತ್ಯ ಮರೆಯಲ್ಲಿ ಕೂತಿರ್ಲಿ. ನಾವು ಗೋವಿಂದ ಭಟ್ಟನ್ ಜೊತೆ ಮಾತಾಡುವಾಗ ಈ ನಿಮ್ಮ ಶಿಷ್ಯ ಹಳ್ಳಿ ತರ ಅಂತ ಲೊಚ್ಕೊಳ್ತಾ ಇರ್ಲಿ. ಆಗ ನಾವು ಗೋವಿಂದ ಭಟ್ಟನ್ನ ಇದರ ಫಲಾಫಲ ಏನು ಅಂತ ಕೇಳೋಣ. ಆಗ ಅವನು ಏನು ಹೇಳಿದ್ರು ತಪ್ಪಾಗತ್ತೆ. ಅವನಿಗೆ ಹಳ್ಳಿ ಶಕನ ಗೊತ್ತಲ್ಲ. ಇರಬಹುದು, ಆದ್ರೆ ಲೊಚ್ಕೊಟ್ಟದು ಹಳ್ಳಿ ಅಲ್ವಲ್ಲ. ಒಳ್ಳೆ ಯೋಚನೆ. ಹೋಗಿ ನೀವ್ ಈಗಿಂದೀಗ ಆ ಗೋವಿಂದ ಭಟ್ಟನ್ನ ಕರ್ಕೊಂಡು ಬರ್ರಿ. ಅಷ್ಟರೊಳಗಾಗಿ ನಾನು ನಮ್ಮ ಶಿಷ್ಯನಿಗೆ ಹಲ್ಲಿ ಲೊಚ್ಚ ಕೊಟ್ಟದ್ದು ಹೇಗೆ ಅನ್ನೋದ್ರ ಅಭ್ಯಾಸ ಮಾಡುತ್ತೀನಿ. ಶಿವಣ್ಣ, ನಿನ್ನ ಜಾತಕದ ಪ್ರಕಾರ ಈ ವರ್ಷ ಚೆನ್ನಾಗಿಲ್ಲ. ನಿನ್ನ ಮಗನಿಂದ ಬೇಸಾಯ ಮಾಡಿಸು, ಒಳ್ಳೇದಾಗತ್ತೆ. ಹಾಗೆ ಗುರುಗಳೇ. ಮಲ್ಲಣ್ಣ, ನಿನ್ ವಿಷಯ ಏನು? ನಮ್ಮ ರಾಜಣ್ಣನ ಮದುವೆ ಆಗಿ 5 ವರ್ಷ ಆಯ್ತು, ಇನ್ನೂ ಮಗುನೇ ಹುಟ್ಟಿಲ್ಲ. ಅದಕ್ಕೆ ನಿಮ್ಗೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಮಗು ಹುಟ್ಟೋದಕ್ಕೆ ನಾವೇ ಕಾರಣ ಅಂತ ಲೌಕಿಕವಾಗಿ ಕಂಡು ಬಂದ್ರು ಅದಕ್ಕೆ ಕಾರಣ ಪರಮಾತ್ಮ. ಆ ಭಗವಂತನ ಅನುಗ್ರಹ ಆಗೋವರೆಗೂ ನಮ್ಮ ಪ್ರಯತ್ನಗಳೆಲ್ಲವೂ ವ್ಯರ್ಥ. ಈ ಪ್ರಸಾದನ ದಿನಾ ಒಂದ್ ಚಿಟಿಕೆಯಷ್ಟು ಸೇವಿಸಿ ಅಂತ ನಿಮ್ ಸೊಸೆಗೆ ಹೇಳಿ. ಬರೋ ವರ್ಷ ಮೊಮ್ಮಗನ ಜೊತೆಗೆ ನೀವು ಇಲ್ಲಿಗೆ ಬರ್ತೀರಿ. ನಾನು ಬರ್ತೀನಿ ಗುರುಗಳೇ. ವಂಶಾಭಿವೃದ್ಧಿರಸ್ತು. ನಮಸ್ಕಾರ ಗೋವಿಂದ ಭಟ್ಟರಿಗೆ. ನಮ್ಮದು ನಮಸ್ಕಾರ. ನಮಸ್ಕಾರ. ಕಳಸದಿಂದ ಗುಡಿಗೇರಿಗೆ ಬಂದಿದ್ದೀರಿ, ಏನ್ ಸಮಾಚಾರ? ಎಲ್ಲ ನಿಮ್ದೇ ಅಂದ್ರೆ ಎಲ್ಲ ತಮ್ಮದೇ ಪ್ರಭಾವ, ನಮ್ಮದೇನಿದೆ ಅಂತ ಹೇಳಿದೆ ಅಷ್ಟೇ. ನಿಮ್ಮ ಮಾತುಗಳೇ ನಗೆಪಾಟಲಾಗಿದೆ. ನಾನೀಗ ಕಳ್ಸಕ್ ಹೊರಟಿದ್ದೀನಿ, ತಾವು ಬರ್ತೀರೇನು? ಈಗಲೇ ಹೊರಟಿದ್ದೀರಾ? ಹೌದು. ತಮ್ಮಿಂದ ಒಂದು ಮಹೋಪಕಾರವಾಗಬೇಕಾಗಿತ್ತು. ಏನ್ ಹೇಳಿ? ಅದೇ ನಮ್ಮ ನಾರಾಯಣ ಭಟ್ರ ಮನೆಯಲ್ಲಿ ಒಂದು ಅಶುಭ ಕಾರ್ಯ ಆಗ್ಬೇಕು. ತಥಾಸ್ತು. ಅಯ್ಯೋ, ಅವರು ನಮಗೊಂದು ಒಳ್ಳೆ ಮುಹೂರ್ತ ನೋಡಿ ಅಂತ ನಮ್ಗೆ ಹೇಳಿದ್ರು. ನಾವು ಯಾವ ಮುಹೂರ್ತ ಹೇಳಿದ್ರು ಅವ್ರಿಗೆ ಸಮಾಧಾನ ಇಲ್ಲ. ಅದಕ್ಕೆ ತಾವೇ ಒಂದು ಒಳ್ಳೆಯ ಮುಹೂರ್ತ ನೋಡಿ ಹೇಳಿದ್ರೆ. ಈ ಮುಹೂರ್ತನೇ ಚೆನ್ನಾಗಿದೆಯಲ್ಲ? ಈ ಮುಹೂರ್ತನೇ ಗೋವಿಂದ ಭಟ್ರೆ, ಇದು ಮರಣ ಯೋಗ ಅಲ್ವೇ? ಆಗ್ಲಿ, ಅದಕ್ಕೇನು? ಗೋವಿಂದ ಭಟ್ರು ಸಿಕ್ಕಾಕೊಂಡ್ಬಿಟ್ರು. ಮರಣ ಯೋಗದಲ್ಲಿ ಯಾರಾದರೂ ಮುಹೂರ್ತ ಇರ್ತಾರಿಯೇ? ಸದ್ಯ ಈ ಮುಹೂರ್ತ ನಮಗಿಟ್ಟಿಲ್ವಲ್ಲ. ನಾವು ಹೀಗೆ ಇವರು ನಾರಾಯಣ ಭಟ್ರ ಮನೆ ಕರ್ಕೊಂಡು ಹೋಗಿ ಇದೇ ಅಷ್ಟೇ. ಗೋವಿಂದ ಭಟ್ರೆ, ಈ ಮುಹೂರ್ತದ ಬಗ್ಗೆ ನಾವು ಹೇಳಿದ್ರೆ ನಾರಾಯಣ ಭಟ್ರು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ತಾವೇ ಬಂದು ಹೇಳಿದ್ರೆ ಅವರು ನಂಬ್ತಾರೆ. ನಾನ್ ಬಂದ್ ಹೇಳಿದ್ರೆ ಮಾತ್ರ ನಂಬ್ತಾರ? ಅಯ್ಯೋ 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 ಅಯ್ಯೋ, ತಾವು ಅಂದ್ರೆ ಏನು, ತಮ್ಮ ಜ್ಯೋತಿಷ್ಯ ಅಂದ್ರೆ ಏನು, ತಮ್ಮ ಮಾತುಗಳಂದ್ರೆ ಏನು? ವೇದವಾಕ್ಯ ವೇದವಾಕ್ಯ ವೇದನಾವಾಕ್ಯ. ತಥಾಸ್ತು. ನಡೀರಿ. ಬನ್ನಿ 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 ಬನ್ನಿ. ಏನಪ್ಪಾ ಹಲ್ಲಿ ಲೊಚ್ಕೊಟ್ಟೋದು ಯಾವ ರೀತಿ ಅಂತ ಗೊತ್ತಾತನಿಗ? ಗೊತ್ತಾಯ್ತು, ಆದ್ರೆ ನಾನ್ ಯಾವಾಗ ಲೊಚ್ಗುಟ್ಬೇಕು? ಹೌದಲ್ಲ, ಒಂದ್ ಕೆಲಸ ಮಾಡು, ನಾನ್ ಯಾವಾಗ ಓಹೋ ಅಂತೀನೋ ಅವಾಗ ಲೊಚ್ಕೊಟ್ಟಿದ್ರು ಸಾಕಣೆಯ. ಆಯ್ತು ಆಯ್ತು. ಓಹೋ, ಅವ್ರಾಗಲೇ ಬರ್ತಾ ಇದ್ದಾರೆ. ಈಗಲೇ ಯಾಕೆ ಲೊಚ್ಕೊಡ್ತೋ? ನೀವು ಓಹೋ ಅಂದ್ರಲ್ಲ. ಮೂರ್ಖ ಶಿಖಾಮಣಿ, ಅವರು ಬಂದ ಮೇಲೆ ನಾನು ಓಹೋ ಅಂದ ಮೇಲೆ ಲೊಚ್ಕೊಟ್ಟಿದ್ರು ಸಾಕಣೆಯ. ಅದು ಸರಿ, ಅವ್ರು ಬರೋದು ನನಗೆ ಹೇಗೆ ಗೊತ್ತಾಗ್ಬೇಕು? ನಾವೆಲ್ಲ ಇಲ್ಲಿ ಮಾತಾಡೋದ್ರೆ ಯಾವಾಗ ಗೊತ್ತಾಗುತ್ತೆ? ಓಹೋ, ಅದೇನ್ ಗುರುಗಳೇ, ನೀವ್ ಯಾಕೆ ಲೊಚ್ಕೊಡ್ತೀರಾ? ನಿನಗೆ ಹೇಳಿಕೊಟ್ಟು ನನಗೆ ಅಭ್ಯಾಸವಾಯ್ತು. ಓಹೋ, ಬನ್ನಿ 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 ಬನ್ನಿ. ನಾರಾಯಣ ಭಟ್ರೆ, ನಾರಾಯಣ ಭಟ್ರೆ, ನೋಡಿ ಯಾರು ಬಂದಿದ್ದಾರೆ ಅಂತ. ನಮಸ್ಕಾರ ನಮಸ್ಕಾರ ಗೋವಿಂದ ಭಟ್ರಿಗೆ. ತಮ್ಮ ಪಾದ ಸ್ಪರ್ಶದಿಂದ ನನ್ನ ಮನೆಯ ಪಾವನವಾಯಿತು.
ಎಲ್ಲ ದೈವ ನಿಯಾಮಕ. ನಾವೆಲ್ಲ ನಿಮಿತ್ತ ಮಾತ್ರರು ಅಷ್ಟೇ. ಇಷ್ಟಕ್ಕೂ ವಿಷಯ ಏನ್ ಹೇಳಿ? ಇವತ್ತು ನಮ್ಮ ಮನೆಯಲ್ಲಿ ಒಂದು ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನ ಯಾವ ಘಳಿಗೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ತಾವು ಹೇಳಬೇಕು. ಕಾರ್ಯ ಅಂದ್ರೆ 2 ರೀತಿ ಇರುತ್ತೆ, ಶುಭ ಕಾರ್ಯ, ಅಶುಭ ಕಾರ್ಯ. ಶುಭ ಕಾರ್ಯ ಅಂದ್ರೆ ಬಾವಿ ತೋಡ್ಸೋದು, ಬಿತ್ತನೆ ಮಾಡೋದು, ಗೃಹ ಪ್ರವೇಶ, ಮದುವೆ, ಮುಂಜಿ ಇತ್ಯಾದಿ. ಅಶುಭ ಕಾರ್ಯ ಅಂದ್ರೆ ಶವ ಸಂಸ್ಕಾರ, ತಿಥಿ. ಏನಾದ್ರೂ ವಿಷಯ ಮಾತಾಡುವಾಗ ಈ ಹಾಳ ಹಲ್ಲಿ ಲೊಚಗುಡುತ್ತಲ್ಲ ಗೋವಿಂದ ಭಟ್ರೆ. ಅದ್ರ ಪಾಡಿಗೆ ಅದ್ ಲೋಚ್ಗುಟ್ಟುತ್ತೆ, ಅದಕ್ ನೀವ್ಯಾಕ್ರಿ ಕೊರಗ್ತೀರಾ? ಹಾಗಲ್ಲ ಗೋವಿಂದ ಭಟ್ರೆ, ಹಲ್ಲಿ ಶಕುನ ಅಂತ ಒಂದಿದೆಯಲ್ಲ, ಈಗ ಈ ಹಲ್ಲಿ ಲೊಚಗೊಟ್ಟಿದ್ದಕ್ಕೆ ಫಲಾಫಲ ಏನು? ಆ ಹಲ್ಲಿ ತನ್ನ ಶಕುನನ ತಾನೇ ಹೇಳ್ಕೋತಾ ಇದೆ. ಅಂದ್ರೆ ನಾನಿನ್ ಸ್ವಲ್ಪ ಹೊತ್ತಲ್ಲಿ ಕೆಳಗ್ ಬಿದ್ದು ಸಾಯ್ತೀನಿ ಅಂತ ಹೇಳ್ತಾ ಇದೆ. ಅಂದ್ರೆ ಲೊಚ್ಕೊಟ್ಟಿದ್ದು ಹಲ್ಲಿನೇ ಅಂತೀರ? ಕತ್ತೆ ತರ ಕಿರ್ಚಿದ್ರೆ ಕತ್ತೆ ಅಂತೀವಿ, ನಾಯಿ ತರ ಬೊಗಳಿದ್ರೆ ನಾಯಿ ಅಂತೀವಿ, ಹಲ್ಲಿ ತರ ಲೊಚ್ಗುಟ್ಟಿದ್ರೆ ಹಲ್ಲಿ ಅಂತೀವಿ. ಈಗ ಅದ್ರ ನಾಲ್ಗೆ ಬಿದ್ದೋಗಿದೆ. ಸತ್ಯ ಸತ್ಯ ಓಹೋ ಸತ್ಯ. ಯಾಕ್ರಿ ಸುಮ್ನೆ ಸತ್ಯ ಸತ್ಯ ಓಹೋ ಓಹೋ ಅಂತ ಕಿರಿಚ್ಕೋತಾ ಇದ್ರ? ಆ ಹಲ್ಲಿ ನಿಜವಾಗ್ಲೂ ಕೆಳಗ್ ಬಿದ್ದು ಸಾಯುತ್ತೆ. ಸತ್ಯ ಸತ್ಯ, ಅನ್ಯಾಯವಾಗಿ ನಿನ್ನನ್ನ ಸಾಯಿಸ್ಬಿಟ್ಟಲ್ಲ ಪರಾರೋ. ಗೋವಿಂದ ಭಟ್ರಂತ ಮಹಾನುಭಾವನ್ನ ಪರೀಕ್ಷೆ ಮಾಡಕ್ ಹೋಗಿ ನಿನ್ನನ್ನ ಬಲಿ ಕೊಟ್ಟು ಬಿಟ್ಟನಲ್ಲ ಸತ್ಯ. ರಾಮ್ ಭಟ್ರೆ, ನಿಮ್ಮ ಹೊಟ್ಟೆ ಕಿಚ್ಚು ಈ ಹುಡುಗನ ಬಲಿ ತಗೊಂಡ್ಬಿಡ್ತಾನ್ರಿ. ಸತ್ಯ, ನಿಜವಾಗ್ಲೂ ಸತ್ಯ. ಗೋವಿಂದ ಭಟ್ರ ಮಾತೇ ಸತ್ಯ. ಗೋವಿಂದ ಭಟ್ರೆ, ಗೋವಿಂದ ಭಟ್ರೆ, ನಮ್ಮ ಅಪರಾಧನ ಕ್ಷಮಿಸಿ. ನಾವು ಮಹಾ ಅಪರಾಧ ಮಾಡಿಬಿಟ್ವಿ. ನಮ್ಮ ಅಪರಾಧನ ಕ್ಷಮಿಸಿ, ನಿಮ್ಮ ಶಾಪನ ಹಿಂದೆ ತಗೊಳ್ಳಿ ಸ್ವಾಮಿ. ಇದು ನನ್ ಶಾಪ ಅಲ್ಲ, ಆ ತಾಯಿ ಶಾಕಂಬರಿ ದೇವಿ ವಾಕ್ಯ. ಇವತ್ತು ಮರಣ ಯೋಗ. ಇವನ ಮರಣಕ್ಕೆ ಕಾರಣ ನೀವುಗಳಾದ್ರಿ. ಇದ್ರ ಪಾಪ ನೀವು ಅನುಭವಿಸ್ಲೇಬೇಕು. ಅನುಭವಿಸಿ. ಗೋವಿಂದ ಭಟ್ರೆ, ಗೋವಿಂದ ಭಟ್ರೆ,